ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಸೊ ಇನ್ನೇನು ದಸರಾ ಕೂಡ ಹತ್ತಿರ ಬಂತು. ನಾನು ದಸರಾ ಟೈಮಲ್ಲಿ ಇರಲ್ಲ, ವಾಪಸ್ ಮಹಾರಾಷ್ಟ್ರಕ್ಕೆ ಹೊರಟಿದ್ದೀನಿ. ಸೊ ಅಷ್ಟರಲ್ಲಿ ಪ್ಯಾಲೇಸ್ ಆದರೂ ನೋಡ್ಕೊಂಬಂಬಿಡೋಣ. ತುಂಬ ಒಂದು 5 ವರ್ಷದ ಮೇಲೆ ಆಗಿತ್ತೇನೋ ನಾನು ಪ್ಯಾಲೇಸ್ ನೋಡಿ. ಸೊ ಒಂದು ಸಲ ನೋಡ್ಕೊಂಬರೋಣ. ನಮ್ಮ ಶ್ರೇಯನೂ ಕೂಡ ಇವಾಗ ಅವಳಿಗೂ ಇಷ್ಟ ಆಗುತ್ತೆ, ಅವಳು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ನಾನು ಬಂದಿದ್ದು ನಮ್ಮ ಸಿಟಿ ಬಸ್, ಗೌರ್ಮೆಂಟ್ ಬಸ್ಸಲ್ಲಿ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಅರಮನೆಗೆ ಹೋಗೋದಕ್ಕೆ ಆಟೋನಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರ್ ಕೂಡ ಇಲ್ಲ ಅರಮನೆ. ಟೈಮ್ ಬೇರೆ ಆಗೋಗಿತ್ತು, ಬೇಗ ಹೋಗೋಣ ಅಂತ. ಮುಖ್ಯವಾದ ಒಬ್ಬರನ್ನ ನೋಡಬೇಕಿತ್ತು, ಅದಕ್ಕೋಸ್ಕರ ಬೇಗ ಹೊರಟಿದ್ದೀನಿ ಆಟೋನಲ್ಲೇ. ಸೊ ಯಾರೆಲ್ಲ ಮೈಸೂರಿಗೆ ದಸರಾ ನೋಡೋದಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀರಾ ಅವ್ರಿಗೆ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಇದ್ದೀನಿ. ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ದಸರಾ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ನೋಡೋದಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಲೈಟ್ ಶೋ ಆಗಿರ್ಬೋದು, ದೀಪ ಅಲಂಕಾರ, ಫ್ಲವರ್ ಶೋ, ಎಕ್ಸಿಬಿಷನ್, ಏರ್ ಶೋ, ಡ್ರೋನ್ ಶೋ, ಇವೆಲ್ಲ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ಗಂಟನೂ ಇರುತ್ತೆ. ಆರಾಮಾಗಿ ಬಂದು ಈ ಟೈಮಲ್ಲಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಸಮೇತ ಬಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಆ ಟೈಮಲ್ಲಿ ಇರಲ್ಲ ಅಂದ್ಬಿಟ್ಟು ಇವಾಗ ನೋಡ್ಕೊಂಡು ಹೋಗೋಣ. ತುಂಬ ದಿನ ಆಗಿದೆ. ಮತ್ತು ಈ ಟೈಮಲ್ಲಿ ನಾನು ಮೇಯ್ನ್ ನೋಡೋಕ್ಕೆ ಬರ್ತಾ ಇರೋದು ನಮ್ಮ ಗಜಪಡೆನ, ಆನೆಗಳನ್ನ ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು. ಅದರಲ್ಲೂ ಭೀಮಾ ಮತ್ತು ಅಭಿಮನ್ಯುನ ನೋಡಬೇಕಂತ ತುಂಬ ಆಸೆ ಆಗಿತ್ತು ನನಗೆ. ಸೊ ತಾಲೀಮು ಯಾವ ಟೈಮಲ್ಲಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ಸಲ ಬೆಳಿಗ್ಗೆ ಮಾಡ್ತಾರೆ, ಒಂದೊಂದು ಸಲ ಸಂಜೆ ಟೈಮಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಅರಮನೆಗೆ ಹೋಗಿ ಡೈರೆಕ್ಟಾಗಿ ಆನೆಗಳನ್ನ ಮೀಟ್ ಮಾಡ್ಕೊಂಬರೋಣ ಅಂತ ಡೈರೆಕ್ಟಾಗಿ ಅರಮನೆಗೆ ಬಂದಿದ್ದೀನಿ. ಸೊ ಇವಾಗ ಒಳಗಡೆ ಹೋಗಬೇಕು. ಸೊ ಟಿಕೆಟ್ ಬಂದು ಯಾರೆಲ್ಲ ಹೊರಗಡೆಯಿಂದ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಬರ್ತಾ ಇದ್ದೀರಾ, ನೀವು ಪ್ಯಾಲೇಸ್ ಒಳಗಡೆ ಹೋಗೋದಿಲ್ಲ ಅಂದರೆ ನಿಮಗೆ ಟಿಕೆಟ್ ಏನೂ ಬೇಕಾಗಿಲ್ಲ. ಜಸ್ಟ್ ನೀವು ಒಳಗಡೆ ಹೋಗಿ ಹೊರಗಡೆ ಗ್ರೌಂಡಲ್ಲಿ ಸುತ್ತಾಡಿಕೊಂಡು ಎಲಿಫೆಂಟ್ಸ್ನೆಲ್ಲ ಮೀಟಾಗಿ ಬರಬಹುದು. ಯಾರೆಲ್ಲ ಇಲ್ಲ ನಾವು ಪ್ಯಾಲೇಸ್ ಒಳಗಡೆನೂ ಕೂಡ ಹೋಗಿ ನೋಡಬೇಕು ಅನ್ನೋರು, ಒಬ್ಬರಿಗೆ ಟಿಕೆಟ್ ಬಂದು 120 ರೂಪೀಸ್ ಇರುತ್ತೆ. 5 ವರ್ಷದ ಒಳಗಡೆ ಮಕ್ಕಳಿಗೆ ಟಿಕೆಟ್ಸ್ ಇರಲ್ಲ, ಫ್ರೀ ಇರುತ್ತೆ. ಸೊ ಅಂತೂ ಇಂತೂ ಒಳಗಡೆ ಬಂದ್ವಿ, ಎಂಟ್ರೆನ್ಸ್ ಆದ್ವಿ. ಬಂದಿದ ತಕ್ಷಣ ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಒಳಗಡೆ ಹೋದರೆ ನಮ್ಮ ಅರಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಈಗಿನ ಜನ್ರೇಷನ್ ಅವ್ರಿಗೆ ಅರಮನೆ ಅಂದರೆ ಅಷ್ಟು ನಾಲೆಡ್ಜೇ ಇರೋದಿಲ್ಲ. ಈ ಥರ ಒಂದು ಪ್ಲೇಸಿಗೆ ಬಂದರೆ ಅರಮನೆ ಬಗ್ಗೆ ಒಂದು ಸ್ವಲ್ಪನಾದರೂ ನಾಲೆಡ್ಜ್ ಗೊತ್ತಾಗುತ್ತೆ. ಅರಮನೆ ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿದ್ರು, ಹೇಗಿದ್ರು, ಪ್ರತಿಯೊಂದು ಕೂಡ ನಾವು ಅರಮನೆಗೆ ಬಂದರೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಹೊರಗಡೆಯಿಂದ ಈ ಥರ ಇದೆ ವ್ಯೂ, ಎಷ್ಟು ಚೆನ್ನಾಗಿದೆ ನಮ್ಮ ಅರಮನೆ ನೋಡೋದಕ್ಕೆ. ಸೊ ನಾನು ಸುಮಾರು ಒಂದು 5 ವರ್ಷದ ಮೇಲೆ ಆಗಿತ್ತು ನಾನು ಪ್ಯಾಲೇಸ್ ಹತ್ರ ಬಂದೇ ಇರಲಿಲ್ಲ. ಜಸ್ಟ್ ಹೊರಗಡೆಯಿಂದ ನೋಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಈ ಸರ್ತಿ ಒಳಗಡೆನೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮೊದಲು ನಾನು ನಮ್ಮ ಆನೆಗಳನ್ನ ನೋಡಬೇಕು. ಇಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ ಆನೆಗಳೆಲ್ಲ. ಸೊ ಹೋಗಿ ಮೀಟ್ ಆಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮು ಈ ರೀತಿ ಆನೆಗಳನ್ನ ನಾನು ನೋಡೋಕ್ಕೆ ಬಂದಿದ್ದು. ಸೊ ಆನೆ ಹತ್ರ ಬಿಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಲ್ಲೆಲ್ಲ ಆನೆಗಳಿದೆ. ಸೊ ಹೋದೆ, ನಾನಲ್ಲಿ ಹೋದಾಗ ಪೊಲೀಸರೆಲ್ಲರೂ ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ನಾನು ಮೇನ್ ಬಂದಿದ್ದೆ ಆನೆಗಳನ್ನ ನೋಡೋದಕ್ಕೆ, ಅಲ್ಲಿ ಬಿಡಲೇ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲೇ ಇಲ್ಲ. ಲಾಸ್ಟಲ್ಲಿ ನನ್ನ ಮಗಳನ್ನ ನೋಡಿಬಿಟ್ಟು, ಸಣ್ಣ ಪಾಪು ಇದೆಯಲ್ಲ ಬನ್ನಿ ನೀವು ಒಳಗೆ, ಇಲ್ಲಿ ದೂರದಲ್ಲಿ ನಿಂತ್ಬಿಟ್ಟು ಆನೆಗಳನ್ನ ಮಗುಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹೊರಗಡೆ ಇರೋರೆಲ್ಲ ಸಿಕ್ಕಾಪಟ್ಟೆ ಸಿಟ್ಟಿಗೆ ಬಂದುಬಿಟ್ರು, ಅವ್ರಿಗೆ ಮಾತ್ರ ಬಿಡ್ತಾ ಇದ್ದೀರಾ, ನಮಗೆ ಬಿಡ್ತಾ ಇಲ್ಲ ಅಂತ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮಾತ್ರ ಒಳಗಡೆ ಬಿಡ್ತಾಯಿದ್ರು. ಅದರಲ್ಲೂ ನನ್ನ ಮಗಳನ್ನ ಮಾತ್ರ ಇಲ್ಲಿ ಪೊಲೀಸ್ ಬರ್ತಾ ಇದ್ದಾರಲ್ಲ, ಅವರು ಬನ್ನಿ ನೀವು ಬನ್ನಿ, ಮಗು ಇದೆಲ್ಲ ಬನ್ನಿ ಅಂದ್ಬಿಟ್ಟು ನನ್ನ ಮತ್ತು ನನ್ನ ಮಗಳನ್ನ ಒಳಗಡೆ ಕರ್ಕೊಂಡ್ರು. ಸೊ ತುಂಬ ಅಂದರೆ ತುಂಬ ಖುಷಿ ಆಯ್ತು. ನಾನು ಡಿಸಪಾಯಿಂಟ್ ಆಗಿಬಿಟ್ಟು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೆ, ಬಿಡ್ತಾ ಇಲ್ಲ ಒಳಗಡೆ ಅಂದ್ಬಿಟ್ಟು. ಸೊ ಏನೋ ದೇವ್ರನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಲಕ್ಕಿ ಅನಿಸುತ್ತೆ, ಒಳಗಡೆ ಬಿಟ್ಟರು. ಒಳಗಡೆ ಚೆನ್ನಾಗಿ ಎಲ್ಲ ನಾನು ಏನಕ್ಕೆ ಬಂದಿದ್ದೆ ನೋಡೋದಕ್ಕೆ, ಆನೆಗಳನ್ನೆಲ್ಲ ನೋಡಿ, ಆನೆನ ಟಚ್ ಮಾಡಿ, ಆನೆ ಜೊತೆ ಸ್ವಲ್ಪ ಹೊತ್ತು ನಿಂತು ಎಲ್ಲ ಆನೆಗಳನ್ನೂ ನೋಡಿ ಒಂದು ಫೋಟೋ ತೊಗೊಂಡು
ಆರಾಮಾಗಿ ಹೊರಗಡೆ ಬಂದೆ. ಪಾಪ ತುಂಬ ಜನ ಹೊರಗಡೆ ದೂರದಿಂದ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು ಆನೆಗಳನ್ನ ನೋಡಬೇಕು ಅಂತ. ಬಟ್ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ತುಂಬ ಏನು VIP ಗಳಿರ್ತಾರೋ ಅಥವಾ ತುಂಬ ಬೇಕಾಗಿದ್ದವ್ರು ಏನೋ ಆನೆಗಳಿಗೆ ಫುಡ್ ತಂದು ಕೊಡೋರಿಗೆ ಇಂಥವ್ರಿಗೆ ಮಾತ್ರ ಒಳಗಡೆ ಎಂಟ್ರಿ ಕೊಡ್ತಾಯಿದ್ರು. ಬೇರೆ ನಾರ್ಮಲ್ ಪೀಪಲ್ಸ್ಗೆ ಯಾರಿಗೂ ಒಳಗಡೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಪೊಲೀಸರು. ಮತ್ತು ಸುಮಾರು ಜನ ಅಲ್ಲಿಂದ ನಿಂತ್ಕೊಂಡು ಬೈತಾಯಿದ್ರು, ಇಲ್ಲಿ ನಿಂತ್ಕೋಬೇಡಿ, ಹೋಗಿ ಹೋಗಿ ಅಂತ. ಬಟ್ ಅದರಲ್ಲಿ ನನ್ನ ಪುಣ್ಯ ಅನಿಸುತ್ತೆ, ಒಳಗಡೆ ಬಿಟ್ಟರು. ತುಂಬ ಖುಷಿ ಆಯಿತು. ಈ ಆನೆ ಬಂದು ಈಗ ರೀಸೆಂಟಾಗಿ ಸಿಕ್ಕಿರೋ ಆನೆ ಅಂತೆ. ಇದು ಕೂಡ ತುಂಬ ಚೂಟಿ ಅಂದರೆ ತುಂಬ ಚೂಟಿ ಇತ್ತು. ನಾನು ಕೈ ಕೊಡು, ನನಗೆ ಒಂದು ಸ್ವಲ್ಪ ಟಚ್ ಮಾಡು ಅಂತ ಇದ್ದರೆ ಅದೇನು ಹೇಳ್ತಾ ಇದೆ ಅಂದರೆ ನೋಡಿ, ನನಗೇನಾರು ತಿಂಡಿ ಕೊಡು ಅಂತ ಕೇಳ್ತದೆ. ಅಲ್ಲಿ ನೋಡಿ, ನನಗೇನಾರು ತಿಂಡಿ ಕೊಡು, ಆವಾಗ ನಾನು ನಿಂಗೆ ಕೈ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಎಷ್ಟು ಬುದ್ಧಿ ಇದೆ ಅಲ್ವಾ ಆನೆಗಳಿಗೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಶ್ರೇಯ ಸ್ವಲ್ಪ ತುಂಬ ಹೆದರ್ಕೊತಾ ಇದ್ಲು ಆನೆ ಹತ್ರ ಹೋಗೋದಕ್ಕೆ. ನಾನು ಅಲ್ಲಿ ನಿಂತ್ಕೊ ಒಂದು ಫೋಟೋ ತೆಗಿತೀನಿ ಅಂತ ಹೇಳ್ತಾ ಇದ್ದೆ. ಅಲ್ಲೆಲ್ಲ ಕೆಳಗಡೆ ಕೂತಿದ್ದಾರಲ್ಲ ಅವರು, ಸ್ವಲ್ಪ ಸಿಟ್ಟು ಮಾಡ್ಕೊತಾ ಇದ್ರು, ಹತ್ರ ಬರಬೇಡಿ ಹಾಗೆ ಹೀಗೆ ಅಂತ. ಸೊ ಒಂದು ಫೋಟೋ ತಕ್ಕೊಳ್ಳೋಕ್ಕೂ ಆಗಲಿಲ್ಲ ಅಲ್ಲಿ. ಆಮೇಲೆ ಎಲ್ಲ ಆನೆಗಳನ್ನು ನೋಡಿ ಮೀಟಾಗಿ ಹೊರಗಡೆ ಬಂದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಷ್ಟು ಹತ್ತಿರದಲ್ಲಿ ಆನೆಗಳನ್ನ ನಾನು ಫಸ್ಟ್ ಟೈಮ್ ನೋಡಿರೋದು. ಟಚ್ ಕೂಡ ಫಸ್ಟ್ ಟೈಮ್ ಮಾಡಿರೋದು ನಾನು ಆನೆನ. ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ಅಲ್ಲಿಂದ ಆನೆಗಳನ್ನೆಲ್ಲ ನೋಡಿ ಹೊರಗಡೆ ಪ್ಯಾಲೇಸ್ ಹತ್ರ ಬಂದೆ. ಸೊ ತುಂಬ ಒಂದು ಆನೆಗಳ ಹತ್ರನೇ ಏನಿಲ್ಲ ಅಂದ್ರೂ 1 ಅವರ್ ಸ್ಪೆಂಡ್ ಮಾಡಿದ್ದೀನಿ. ಅಷ್ಟು ಇಷ್ಟ ಆಗೋಯಿತು ನನಗೆ. ಅದರಲ್ಲೂ ಮೇಯ್ನ್ ನಾನು ನೋಡಬೇಕು ಅಂದ್ಕೊಂಡಿದ್ದ ಆನೆ ಬಂದು ಭೀಮಾ ಮತ್ತು ನಮ್ಮ ಕ್ಯಾಪ್ಟನ್ ಅಭಿಮನ್ಯುನ. ಸೊ ಅವೆರಡು ಆನೆನೂ ನೋಡಿದೆ. ನಂಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಪೊಲೀಸರು ಹಿಂಗೆ ವೀಡಿಯೋ ಮಾಡ್ಕೋಬೇಡಿ, ಬೇಗ ಬೇಗ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಸೊ ನೋಡಿಕೊಂಡು ಹೊರಗಡೆ ಬಂದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಫಸ್ಟು ಅರಮನೆ ಒಳಗಡೆ ಹೋಗಿಬಿಡೋಣ, ಟೈಮ್ ಆಗೋಗುತ್ತೆ, ರಾತ್ರಿ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಫಸ್ಟು ನಾವು ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಇಲ್ಲಿ ಬಿಟ್ಟು ಒಳಗಡೆ ಹೋಗಬೇಕು. ಸೊ ಸ್ಲಿಪ್ಪರ್ಸ್ನೆಲ್ಲ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಎಂಟ್ರೆನ್ಸು. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ. ನಮ್ಮ ಶ್ರೇಯಾ ಅಂತೂ ಫಸ್ಟ್ ಟೈಮ್ ಅವಳು ಪ್ಯಾಲೇಸ್ ಒಳಗಡೆ ಬಂದಿರೋದು, ಫಸ್ಟ್ ಟೈಮ್ ಅವಳು ಕೂಡ ನೋಡ್ತಾ ಇರೋದು. ಸೊ ಲಾಸ್ಟ್ ಇಯರೆಲ್ಲ ಕರ್ಕೊಂಬರ್ಬೇಕು ಅಂತಾಯಿತು, ಆವಾಗ ಅಷ್ಟೊಳಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಟೈಮಲ್ಲಿ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ತುಂಬ ಅವಳೆಲ್ಲ ನೋಡಿಕೊಂಡು, ಮಮ್ಮಿ ಇದು ಮಹಾರಾಜ ಇರ್ತಾರೆ, ಇಲ್ಲಿ ಕಿಂಗ್ ಇರ್ತಾರೆ, ಕ್ವೀನ್ ಇರ್ತಾರೆ ಅಂತ ಅವಳ ಬಾಯಿಂದ ಏನೇನೋ ಹೇಳ್ತಾ ಇದ್ಲು. ತುಂಬ ಅಂದರೆ ಅವಳು ಕೂಡ ಎಲ್ಲ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಇಲ್ಲಿ ಒಂದು ಒಳಗಡೆ ಎಂಟ್ರಿ ಆಗೋ ಟೈಮಲ್ಲೇ ಒಂದು ಶಾಪ್ ಥರ ಮಾಡಿದರು. ಅಲ್ಲಿಷ್ಟು ನೋಡ್ಕೊಂಡು ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ವಿಡಿಯೋ ಫೋಟೋಸ್ ಅಲೋ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಂದ ಎಂಟ್ರಿ ಅರಮನೆ ಒಳಗಡೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಒಳಗಡೆ ಹೋಗುವಾಗ ಒಂಥರ ಖುಷಿ ಆಗ್ತಾಯಿತ್ತು. ತುಂಬ ವರ್ಷ ಆದಮೇಲೆ ನಾನು ಪ್ರತಿ ವರ್ಷವೂ ಬರ್ತಾ ಇದ್ದೆ. ಆವಾಗ ಮದುವೆಗಿಂತ ಮುಂಚೆ ಪ್ರತಿ ವರ್ಷ ದಸರಾ ಟೈಮಲ್ಲಿ ಬಂದು ಪ್ಯಾಲೇಸು ಎಲ್ಲ ದಸರಾ ಟೈಮಲ್ಲಿ ಏನೆಲ್ಲ ಇರುತ್ತೋ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಮದುವೆ ಆದಮೇಲೆ ಕರೆಕ್ಟಾಗಿ ದಸರಾ ಟೈಮಲ್ಲಿ ನಮ್ಗೆ ಇಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಈ ಟೈಮಲ್ಲಿ ಬಂದಿದೆ, ಬಟ್ ದಸರಾ ಟೈಮಲ್ಲಿ ಇರಲ್ಲ. ಸೊ ದಸರಾ ಟೈಮಲ್ಲಂತೂ ಇರಲ್ಲ, ಈಗಲಾದರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಫಸ್ಟು ಎಂಟ್ರೆನ್ಸ್ ಆಗಿದ ತಕ್ಷಣ ನಮ್ಮ ಲೆಫ್ಟ್ ಸೈಡಲ್ಲಿ ಈ ರೀತಿ ಎಲ್ಲ ಇಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ನೋಡ್ತಾ ಇರೋದು ಬಂದು ಆವಾಗ ಫಸ್ಟ್ ಇದ್ದಂಥ ಅರಮನೆನ ಒಂದು ಸಣ್ಣದಾಗಿ ಮಾಡಿಟ್ಟಿದ್ದಾರೆ. ಫಸ್ಟು ಅರಮನೆ ಬಂದು ಗಂಧದ ಮರದಲ್ಲಿ ಕಟ್ಟಿದ್ರು. ಸೊ ಆವಾಗ ಅರಮನೆಗೆ ಬೆಂಕಿ ಹತ್ಕೊಂಡು ಫುಲ್ಲು ಅರಮನೆ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅದಾದಮೇಲೆ ಅದನ್ನೆಲ್ಲ ತೆಗೆದು ಈ ರೀತಿ ಅರಮನೆನ ಕಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು, ಆವಾಗ ಅರಮನೆಯಲ್ಲಿ ಯೂಸ್ ಮಾಡ್ತಿರೋಂಥ ಎಲ್ಲ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಬೋದು. ಎಲ್ಲ ನಾವು ಕಣ್ಣಾರೆ ನೋಡ್ಬೋದು. ಆವಾಗಿನ ಕಾಲದಲ್ಲಿ ರಾಜರು ಏನೆಲ್ಲ ಉಪಯೋಗಿಸ್ತಾ ಇದ್ರು. ಇವಾಗ ಒಂದು ಸ್ವಲ್ಪ ಸುಮಾರು ರೂಮ್ಗಳಿಗೆ ಎಂಟ್ರಿ ಇರಲಿಲ್ಲ. ಸ್ವಲ್ಪ ಮಾತ್ರ ಅರಮನೆಯಲ್ಲಿ ನೋಡೋದಕ್ಕೆ ಚಾನ್ಸ್ ಇತ್ತು. ಸುಮಾರು ಕಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗೆ ಬರ್ತಾ ಅದು ಕಟ್ಟಿರೋ ಅರಮನೆ ಕಟ್ಟಿರೋದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅದು ಆವಾಗಿನ ಕಾಲದಲ್ಲೇ ಈ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಡಿಸೈನಲ್ಲಿ ಹೀಗೆ ಕಟ್ಟಬೇಕು ಅಂತ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಿದ್ದಾರೆ. ಸೊ ಅಲ್ಲಿಂದ ಹಾಗೆ ಒಳಗಡೆ ಬರ್ತಾ ಈ ರೀತಿ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲೆಲ್ಲ ಆವಾಗಿನ ಕಾಲದಲ್ಲಿ ಕುಸ್ತಿ ಎಲ್ಲ ನಡೀತಾ ಇತ್ತಂತೆ ಇಲ್ಲಿ. ಸೊ ಆ ಒಂದು ಪ್ಲೇಸ್ ಅದು. ಅಲ್ಲಿಂದ ಮತ್ತೆ ಸ್ವಲ್ಪ ಸ್ಟೆಪ್ಸ್ ಇದೆ. ಅಲ್ಲಿಂದ ಮೇಲ್ಗಡೆ ಹೋದರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇಲ್ಲಿ ನೋಡಿ ಒಳಗಡೆ ಫೋನಲ್ಲಿ ಅಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಲ್ಲ, ಬಟ್ ರಿಯಲಾಗಿ ಅಲ್ಲಿ ನೋಡ್ತಾ ಇದ್ರೆ
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅದನ್ನು ನೋಡ್ತಾ ಹಾಗೇ ನಿಂತ್ಕೋಬೇಕು ಅಂತ ಅನಿಸುತ್ತೆ. ಸೊ ಒಳಗಡೆ ಬಿಟ್ಟಿದ್ರೆ ಅಲ್ಲಿ ಒಳಗಡೆ ಹೋಗಿ ಒಂದು ಫೋಟೋ ಕೂಡ ತಗೊಂಡು ಬರ್ಬೋದಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದು ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ. ಆಗಿನ ಕಾಲದಲ್ಲೂ ಕೂಡ ಅದು ಸುಮ್ಮನೆ ಸಿಂಪಲ್ಲಾಗಿ ಪ್ಲೇನಾಗಿ ಏನೂ ಕಟ್ಟಿಲ್ಲ, ಅದ್ರ ಮೇಲೆ ಸಣ್ಣ 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 ಒಂದು ಡಿಸೈನ್ ಎಲ್ಲ ಮಾಡಿ ಕಟ್ಟಿದ್ದಾರೆ. ಆವಾಗಿನ ಕಾಲದಲ್ಲೇ ತಲೆ ಎಷ್ಟು ಚೆನ್ನಾಗಿ ಓಡಿಸಿ ಕಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಮೇಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಒಂದು ಕಡೆನೂ ಕೂಡ ಪ್ಲೇನಾಗಿ ಸುಮ್ಮನೆ ಗೋಡೆ ಥರ ಕಟ್ಟಿ ಅಂತೂ ಬಿಟ್ಟಿಲ್ಲ. ಡಿಸೈನ್ ಅಂತೂ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ, ಡೀಪಾಗಿ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಎಷ್ಟು ದಿನ ತೊಗೊಂಡ್ರೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಒಂದು ರೂಮಲ್ಲಿ ಎಂಟ್ರಿ ಆಗ್ತೀವಿ. ಅಲ್ಲಿ ಎಲ್ಲರದು ರಾಜಮನೆತನ ಯಾರೆಲ್ಲ ಇದ್ದರೂ ಆಗಿನ ಕಾಲದಲ್ಲೆಲ್ಲ ಯಾರೆಲ್ಲ ಆಳಿದ್ರು ನಮ್ಮ ಅರಮನೆನ, ಸೊ ಅವ್ರದ್ದು ಫೋಟೋಸು, ಅವ್ರ ಹೆಸರು ಸಮೇತ ಫೋಟೋಸ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮಹಾರಾಣಿ ಮಹಾರಾಜಂದು ಫ್ಯಾಮಿಲಿ, ಅವ್ರದ್ದು ಫ್ಯಾಮಿಲಿ ಫೋಟೋ, ಎಲ್ಲರದ್ದು ಫೋಟೋ ಇಲ್ಲಿ ನೋಡ್ಬೋದು ನಾವು ಒಳಗಡೆ ಬಂದರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗಿನ ಜನ್ರೇಷನ್ ಮಕ್ಕಳಿಗೆ ಈ ಥರದ್ದೆಲ್ಲ ಸಿಗೋದು ತುಂಬಾ ಕಷ್ಟ, ನೋಡೋದಕ್ಕೆ ತುಂಬ ಕಷ್ಟನೇ, ಸಿಗೋದೇ ಇಲ್ಲ. ಸೊ ಈ ರೀತಿ ನಾವು ಬಂದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತು. ನಮ್ಮ ಶ್ರೇಯ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು, ಅಷ್ಟೇ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ನಾನು ಕೂಡ ಎಂಜಾಯ್ ಮಾಡಿದೆ, ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದು ಬಂದು ರಾಣಿ ಅಲೆಕ್ಸಾಂಡರ್ದು ಫೋಟೋ ಇದೆ, ಪೇಂಟಿಂಗ್ ಇದೆ ಅಲ್ಲಿ, ಫೋಟೋ ಅಲ್ಲ ಪೇಂಟ್ ಇದೆ. ಅಲ್ಲಿಂದ ನೋಡಿಕೊಂಡು ಹಾಗೆ ನೆಕ್ಸ್ಟ್ ರೂಮಿಗೆ ಎಂಟ್ರಿ ಆದರೆ ಆವಾಗಿಂದ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಮೋಸ್ಟ್ಲಿ ಇವೆಲ್ಲ ಗ್ರಂಥಗಳನ್ನ ಇಡೋದಕ್ಕೆ ಪೆಟ್ಟಿಗೆ ಥರ ಮಾಡ್ತಿದ್ರು. ಒಡವೆ ಹಾಕಿಡೋದಕ್ಕೋ ಅಥವಾ ಗ್ರಂಥಗಳನ್ನ ಹಾಕಿಡೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಈ ರೀತಿ ಎಲ್ಲ ವಸ್ತುಗಳನ್ನ ಒಂದು ಕಡೆ ಜೋಡಿಸಿ ಇಟ್ಟಿದ್ರು. ಅಲ್ಲಿಂದ ಹೊರಗಡೆ ಬಂದರೆ ಮತ್ತೆ ಅದೇ ಪ್ಲೇಸ್ಗೆ ಬರ್ತೀವಿ. ಅದಾದಮೇಲೆ ಮತ್ತೆ ಲೆಫ್ಟ್ ಸೈಡ್ಗೆ ಹೋದರೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಫೋನಲ್ಲಿ ಅಷ್ಟು ನಮಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ. ಡೈರೆಕ್ಟಾಗಿ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಎಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದೊಂದೂ ಪೂರ್ತಿ ಕೆತ್ತಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಲ್ಲಿ ಅರಮನೆಗೆ ಹೋದರೆ ಫಸ್ಟ್ ನಾವು ಮೇನ್ ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರತಿಯೊಂದೂ ಹೇಗೆಲ್ಲ ಕೆತ್ತಿದ್ದಾರೆ, ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಮಹಾರಾಜ ಮಹಾರಾಣಿ ಮಂತ್ರಿಗಳು ಅವರೆಲ್ಲ ಕೂತ್ಕೊಳ್ತಿದ್ದಂಥ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಚೇರ್ಗಳವೆಲ್ಲ. ಸೊ ಅದು ಹಾಗೆ ಅಂಬಾರಿ ನೋಡೋಣ ಅಂತ ಮುಂದೆ ಬಂದೆ. ಸೊ ಅಲ್ಲಿ ಅಂಬಾರಿನೇ ಇಟ್ಟಿದ್ದಾರೋ ಅಥವಾ ಮೇಲ್ಗಡೆ ಸ್ಕ್ರೀನ್ ಹಾಕಿದಾರೋ ಗೊತ್ತಿಲ್ಲ. ಕೇಳ್ಪಟ್ಟೆ ನಾನು ಸುಮಾರು ತಿಂಗಳುಗಳಿಂದ ಅಂಬಾರಿನ ಪ್ರದರ್ಶನಕ್ಕೆ ತೋರಿಸ್ತಾ ಇಲ್ಲ ಅಂತ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಜನ ಸಿಟ್ಟು ಕೂಡ ಮಾಡ್ಕೊತಾ ಇದ್ರು ಅಂಬಾರಿನ ಅರಮನೆಯಲ್ಲಿ ಪ್ರದರ್ಶನಕ್ಕೆ ತೋರಿಸ್ತಾ ಇಲ್ಲ ಅಂತ. ಸೊ ನಾನು ಕೂಡ ನೋಡಿದೆ, ಅಂಬಾರಿನೇ ಕಾಣಿಸ್ಲಿಲ್ಲ, ಫುಲ್ಲು ಸ್ಕ್ರೀನ್ ಎಳೆದ್ಬಿಟ್ಟಿದ್ದಾರೆ. ಒಳಗಡೆ ಇದೆಯೋ ಅಥವಾ ಸುಮ್ಮನೆ ಸ್ಕ್ರೀನ್ ಎಳೆದಿದ್ದಾರೋ ಅಥವಾ ಬೇರೆ ಇನ್ನೇನು ದಸರಾ ಬಂತಲ್ಲ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದಾರೋ ಅಂತ ಗೊತ್ತಿಲ್ಲ. ಬಟ್ ಅದಿಷ್ಟು ನೋಡಿಕೊಂಡು ಮತ್ತೆ ಬಂದ್ವಿ. ಸೊ ಇಲ್ಲಿ ಬಂದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಪ್ರತಿಮೆನ ಇಲ್ಲಿಟ್ಟಿದ್ದಾರೆ. ಸೊ ಅಲ್ಲೊಂದು ಫೋಟೋ ತೊಗೊಂಡು ಮತ್ತೆ ಒಳಗಡೆ ಹೋದ್ವಿ. ಇಲ್ಲಿ ಒಳಗಡೆ ಹೋದರೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಂತ, ನೋಡ್ತಾನೆ ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಇಲ್ಲೆಲ್ಲ ನಮ್ಮದು ರಾಜ್ಕುಮಾರ್ ಅವ್ರದ್ದು ಫಿಲ್ಮ್ ಶೂಟಿಂಗ್ ಕೂಡ ಆಗಿದೆ ಆವಾಗ. ಈಗೇನು ಎಂಟ್ರಿ ಇಲ್ಲ ಅನಿಸುತ್ತೆ ಫಿಲ್ಮ್ ಅವ್ರಿಗೆ ಶೂಟಿಂಗ್ ಅದು ಮಾಡೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಬಂದು ಮೋಸ್ಟ್ಲಿ ನೃತ್ಯ ಎಲ್ಲ ಮಾಡ್ತಿದ್ರಲ್ಲ ಆವಾಗಿನ ಕಾಲದಲ್ಲಿ, ಮುಂದೆ ಮಹಾರಾಜ ಕೂತಿರ್ತಾರೆ, ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಆ ಒಂದು ಪ್ಲೇಸ್ ಅನಿಸುತ್ತೆ, ಅದೇ ಥರನೇ ಕಾಣಿಸ್ತಾ ಇತ್ತು ಅದು. ಸೊ ಅಲ್ಲಿಂದ ಮತ್ತೆ ಹೊರಗಡೆ ಬರ್ತಾ ಇಲ್ಲಿ ಬೆಳ್ಳಿ ಬಾಗಿಲು, ಸಿಲ್ವರ್ ಬಾಗಿಲುಗಳಿತ್ತು. ಅದ್ರದ್ದು ಒಂದು ಕತೆ ಇದೆ, ನನಗದು ಸರಿಯಾಗಿ ಗೊತ್ತಿಲ್ಲ. ಸೊ ಅದಾದಮೇಲೆ ಇಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋದರೆ ಔಟ್ಸೈಡ್ ಹೋಗ್ತೀವಿ, ಎಕ್ಸಿಟ್ ಆಗ್ತೀವಿ. ಸೊ ಇಷ್ಟೇ ಫಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇತ್ತು. ಈ ಸರ್ತಿ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಕೆಲವೊಂದು ಜಾಗಕ್ಕೆ ಎಂಟ್ರಿನೇ ಕೊಟ್ಟಿರಲಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಜನನೂ ಕೂಡ ತುಂಬಾ ಕಡಿಮೆ ಇದ್ದರು. ತುಂಬ ಮೊದಲು ಸಿಕ್ಕಾಪಟ್ಟೆ ಜನ ಇರ್ತಿದ್ರು, ಇವಾಗ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಅಂತ ಅನ್ನಿಸ್ತು. ದಸರಾ ಕೂಡ ಹತ್ತಿರ ಬರ್ತಾ ಇದೆ, ಆದರೂ ಕಮ್ಮಿ ಜನ ಅಂತ ಅನ್ನಿಸ್ತು. ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಈ ರೀತಿ ಒಂದು
ಕಾಣಿಸ್ತು. ಇದೆಲ್ಲ ನಮ್ಮ ಆನೆಗಳಿಗೆ ಯೂಸ್ ಮಾಡೋವಂಥದ್ದು. ದಸರಾ ಟೈಮಲ್ಲಿ ನಮ್ಮ ಆನೆಗಳಿಗೆಲ್ಲ ಹಾಕ್ತಾರೆ. ಇದು ಮೇ ಬಿ ಇವೆಲ್ಲ ಗೋಲ್ಡಲ್ಲೇ ಮಾಡಿರೋದು. ಇದೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ವರ್ಷ ಆದಮೇಲೆ ನೋಡಿದ್ರು ಒಂದು 4ರಿಂದ 5 ಸಲ ನೋಡಿದ್ದೀನಿ. ಅಂದ್ರೂ ಕೂಡ ಪ್ರತಿ ಸಲ ಬಂದಾಗ ಹೊಸದಾಗಿ ಕಾಣಿಸುತ್ತೆ ಅರಮನೆ. ಸೊ ನೋಡಿಕೊಂಡು ಹೊರಗಡೆ ಬಂದು ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಸೊ ಇವತ್ತಿನ ವಿಡಿಯೋ ತುಂಬ ಸಿಂಪಲಾಗಿ ಮಾಡಿದ್ದೀನಿ ನಾನು. ಸೊ ನನಗೆ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಸೊ ನಾನು ಬಂದಿದ್ದೀನಿ, ಅರಮನೆ ಎಲ್ಲ ನೋಡ್ತಾ ಇದ್ದೀನಿ. ಇದೊಂದು ಮೆಮೊರಿ ಆಗಿರುತ್ತೆ. ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ನನಗೆ ಮಾಡ್ಕೋಬೇಕು ಅಂತ. ಸೊ ಅದಾದಮೇಲೆ ವಿಡಿಯೋ ಮಾಡಿಕೊಂಡೆ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಸೊ ನಾನು ನಮ್ಮ ಶ್ರೇಯ ತುಂಬ ಎಂಜಾಯ್ ಮಾಡಿ, ನಮ್ಮ ಶ್ರೇಯನೂ ಕೂಡ ಆನೆಗಳನ್ನ ನೋಡಿ, ಅರಮನೆ ನೋಡಿ ತುಂಬ ಎಂಜಾಯ್ ಮಾಡಿದ್ಲು. ಇಲ್ಲಿಂದ ಹೋಗೋಣ ಅಂದರೆ ಅವಳು ಬರೋದಕ್ಕೆ ರೆಡಿ ಇರಲಿಲ್ಲ. ಇನ್ನೊಂದು ಸ್ವಲ್ಪ ತಿರೋಣ ಅಂತ ಹೇಳ್ತಾ ಇದ್ಲು. ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ನೈಟಲ್ಲಿ ಅರಮನೆ ಪ್ಯಾಲೇಸ್ ಲೈಟಿಂಗ್ಸ್ ಕೂಡ ನೋಡ್ಕೊಂಡು ಹೋಗ್ಬೋದಿತ್ತು. ಬಟ್ ನಾನು ನಮ್ಮ ಶ್ರೇಯ ಇಬ್ಬರೇ ಬಂದಿರೋದ್ರಿಂದ ಬೇಗ ರಿಟರ್ನ್ ವಾಪಸ್ ಮನೆಗೆ ಹೋಗಬೇಕಿತ್ತು. ಅಲ್ಲಿಂದ ಹೊರಗಡೆ ಬಂದ್ವಿ. ಅರಮನೆಯಿಂದ ಹೊರಗಡೆ ಬಂದು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಫ್ರೂಟ್ಸ್ನಾದರೂ ತಿನ್ಕೊಂಡು ಹೋಗೋಣ ಅಂತ ಫ್ರೂಟ್ಸ್ ತಿನ್ಕೊಂಡು ಅಲ್ಲಿಂದ ನನ್ನ ಫೇವ್ರೆಟ್ ಮಸಾಲೆ ಪುರಿ ತಿನ್ನಬೇಕು ಅಂತ ಆಸೆ ಆಯಿತು. ಮಸಾಲೆ ಪುರಿ ತಿನ್ಕೊಂಡು ನಮ್ಮ ಶ್ರೇಯ ಪಾನಿಪುರಿ ಅಂದ್ಲು. ಅವಳು ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ವಾಪಸ್ ರಿಟರ್ನ್ ಹೋದ್ವಿ. ಇವತ್ತಿನ ವಿಡಿಯೋ ತುಂಬ ಚಿಕ್ಕದಾಗಿದ್ರೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮೈಸೂರಿಗೆ ಬರಬೇಕು ಅಂತ ಇದ್ದೀರಾ, ದಸರಾ ಟೈಮ್ ಇನ್ನೇನು ಈಗ ತುಂಬ ಒಳ್ಳೆ ಟೈಮು. ಬಂದು ನೀವು ಆರಾಮಾಗಿ ಮೈಸೂರನ್ನ ನೋಡ್ಕೊಂಡು ಹೋಗ್ಬೋದು. ಅಷ್ಟೇ ಸೂಪರಾಗಿರುತ್ತೆ. ಯಾರೆಲ್ಲ ಹೊರಗಡೆಯಿಂದ ಅಂದರೆ ಹೊರಗಡೆ ಸ್ಟೇಟಿಂದ ಎಲ್ಲ ಬರ್ತಾ ಇದ್ದೀರಾ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ದಸರಾ ಟೈಮಲ್ಲಿ ಬಂದರೆ ಅವರು ಕಂಪ್ಲೀಟಾಗಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ತುಂಬ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಸೊ ನಾನು ಈ ಟೈಮಲ್ಲಿ ದಸರಾ ಟೈಮಲ್ಲಿ ಇರೋದಿಲ್ಲ ಅಂದ್ಬಿಟ್ಟು ಈಗಲಾದರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನನ್ನ ಫೇವ್ರೆಟ್ ಮಸಾಲೆ ಪುರಿನೂ ಬಂತು. ಈಗ ಮಸಾಲೆ ಪುರಿ ತಿನ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕಷ್ಟೆ. ಸೊ ನಾನು ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಮಾರ್ಕೆಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಮೈಸೂರು ಮಾರ್ಕೆಟ್ ಹತ್ರ. ಸೊ ಟೈಮ್ ಇರಲಿಲ್ಲ. ನಾನು ನಮ್ಮ ಶ್ರೇಯ ಇಬ್ಬರೇ ಬಂದಿರೋದ್ರಿಂದ ಬೇಗ 6 ಗಂಟೆ ಒಳಗೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗೋಯಿತು, ನೈಟ್ ಆಗೋಗುತ್ತೆ. ಇನ್ನೊಂದು ಸಲ ಯಾವಾಗಲಾದರೂ ಬರೋಣ ಅಂದ್ಬಿಟ್ಟು ಬೇಗ ರಿಟರ್ನ್ ಹೋದ್ವಿ. ಅಲ್ಲಿಂದ ಮತ್ತೆ ಪಾನಿಪುರಿ ಎಲ್ಲ ತಿನ್ಕೊಂಡು ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿಂದ ನಾನು ಆಟೋ ಏನೂ ಮಾಡಲಿಲ್ಲ, ಜಸ್ಟ್ ನಡ್ಕೊಂಡೇ ಬಂದ್ವಿ. ಆರಾಮಾಗಿ ನಡ್ಕೊಂಡು ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಹೋಗಿದ ತಕ್ಷಣ ನನಗೆ ಬಸ್ ಸಿಕ್ಬಿಡ್ತು. ಇವತ್ತು ಮೈಸೂರು ಬಸ್ ಸ್ಟ್ಯಾಂಡು ಕೂಡ ಸ್ವಲ್ಪ ಖಾಲಿ ಅಂತಲೇ ಅನ್ನಿಸ್ತಾ ಇತ್ತು. ಬಸ್ ಹತ್ಕೊಂಡು ಸೀದಾ ಮನೆಗೆ ಹೋಗಿದ್ದಷ್ಟೇ. ಫುಲ್ಲು ಟಯರ್ಡ್ ಆಗೋಗಿತ್ತು ತಿರುಗಾಡಿ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.